ಬರೀ ಗುಂಡಿ ತೋಡೋದು, ಅಸ್ಥಿ ಸಿಗ್ತಾ ಸಿಕ್ಕಿಲ್ವಾ, ಕಣ್ಣ ಮುಚ್ಚಾಲೆ ಆಟ ಮುಂದುವರಿಯತ್ತೆ. ತನಿಖೆ ಅಖಾಡದಲ್ಲಿ ಇವತ್ತು ಕಡೆಯ ಆಟ ಆಗತ್ತಾ? 13ನೇ ಸ್ಥಳದಲ್ಲಿ ಸಾಕ್ಷಿ ಸಿಗದಿದ್ರೆ, ಏನೂ ಸಿಗದಿದ್ರೆ ತನಿಖೆಗೆ ತೆರೆ ಬೀಳತ್ತಾ? 15 ಸ್ಥಳಗಳನ್ನ ಶೋಧಿಸಿದ್ರೂ ಕೂಡ ಏನೂ ಪುರಾವೆ ಸಿಕ್ಕಿಲ್ಲ. ಎಸ್ಐಟಿ ತನಿಖೆಯ ಪರ್ವ ಇವತ್ತೇ ಸಮಾಪ್ತಿಯಾಗೋ ಸಾಧ್ಯತೆ ಇದೆಯಾ? ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ನಿನ್ನೆ ಯಾವ ರೀತಿ ಪಾಯಿಂಟ್ ನಂಬರ್ 13 ನಲ್ಲಿ ಎಲ್ಲರ ಎದುರೇ ತನಿಖೆ ನಡೆದಿದೆ. ಸಂಪೂರ್ಣ ಪಾರದರ್ಶಕವಾಗಿ ತನಿಖೆ ನಡೆದಿದೆ. ಆಗೇತ ಕೂಡ ಅಲ್ಲಿ ಏನು ಸಿಕ್ತು, ಏನು ಸಿಕ್ಕಿಲ್ಲ, ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಎಲ್ಲ ಅಧಿಕಾರಿಗಳ ಕಣ್ಣೆದುರಲ್ಲಿ, ಮಾಧ್ಯಮಗಳ ಕಣ್ಣೆದುರಲ್ಲೇ ನಡೆದಿರ್ತಕ್ಕಂಥ ಒಂದು ಶೋಧ ಕಾರ್ಯ. ಸೊ ಈ ಕೂಡ ಅದೇ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ದೂರ ಆ ಕಡೆ ಈ ಕಡೆ ಅಲ್ಲಿ ಹೋಗಿದ್ದೀನಿ ಇಲ್ಲಿ ಹೋಗಿದ್ದೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅಲ್ಲೂ ಕೂಡ ಆಗದು ನೋಡೋದಕ್ಕೆ ಯಾವುದೇ ಮುಲಾಜಿಲ್ಲದೆ ಎಸ್ಐಟಿ ಮುಂದಾಗಿದೆ. ಅಂದ್ರೆ ಎಲ್ಲೆಲ್ಲಿ ಆತ ಹೇಳ್ತಾನೋ ಅಲ್ಲೆಲ್ಲ ಕಡೆ ಬಗೆದು ತೋರ್ಸಪ್ಪ ಏನಿದೆ, ಆಯ್ತು ತೋರ್ಸು ಏನಿದೆ ಅಂತ ಎಸ್ಐಟಿ ತನ್ನ ಪ್ರಯತ್ನವನ್ನ ಕಾನೂನು ರೀತ್ಯ ಮಾಡ್ತಾ ಇದೆ. ಸೊ ಇವತ್ತು ಏನೆಲ್ಲ ಆಗಬಹುದು ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಹಾಗೂ ನಮ್ಮ ಪ್ರತಿನಿಧಿ ದಿನೇಶ್ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಇಬ್ಬರ ಹತ್ರನೂ ಮಾಹಿತಿ ಪಡ್ಕೊಳ್ಳೋಣ. ಮೊದಲನೇದಾಗಿ ನಾಗೇಂದ್ರ ಬಾಬು, ಏನೆಲ್ಲ ಆಗಬಹುದು ಇವತ್ತೇನಾದ್ರೂ ಈ ಒಂದು 13-14 ದಿನಗಳ ಕಣ್ಣ ಮುಚ್ಚಲೆ ಆಟಕ್ಕೆ ತೆರೆ ಬೀಳೋ ಸಾಧ್ಯತೆ ಇದೆಯಾ? ಏನಾಗಬಹುದು? ಶ್ರೀಲಕ್ಷ್ಮಿ, ನೋಡಿ, ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಕಚೇರಿಗೆ ಆಗಮಿಸ್ತಾನೆ. ಆತ ಆಗಮಿಸಿದ ಬಳಿಕ ಎಸ್ಐಟಿ ತನಿಖಾ ತಂಡ ಆತನನ್ನ ಕರೆದುಕೊಂಡು 13ನೇ ಪಾಯಿಂಟ್ಗೆ ಹೋಗುತ್ತೆ. ಆತ ತಿಳಿಸಿರುವಂತೆ 13ನೇ ಪಾಯಿಂಟ್ ನಲ್ಲಿ ನಿನ್ನೆ ಒಂದು ಭಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ಆಗಲಾಗಿತ್ತು. ಹಾಗಾಗಿ ಇವತ್ತು ಅದರ ಪಕ್ಕದಲ್ಲೇ ಮತ್ತೊಂದು ಜಾಗದಲ್ಲೂ ಕೂಡ ಇವತ್ತು ಉತ್ಖನನ ಕಾರ್ಯಾಚರಣೆ ನಡೆಯುತ್ತೆ. ಯಥಾವತ್ತಾಗಿ ನಿನ್ನೆ ಏನಾಯ್ತೋ ಇವತ್ತು ಕೂಡ ಅದೇ ಆಗುತ್ತೆ ಅಂತೇಳಿ ಇವತ್ತು ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಆದ್ರೆ ಇವತ್ತು ತೋರಿಸುವಂತಹ ಜಾಗದಲ್ಲಿ ಉತ್ಖನನ ಮಾಡಿದಾಗ ಅಲ್ಲಿ ಏನಾದ್ರೂ ಕೆಳಬರಹ ಸಿಗುತ್ತಾ ಇಲ್ವಾ ಅನ್ನೋದು ಒಂದು ಕಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಶ್ರೀಲಕ್ಷ್ಮಿ, ನೋಡಿ, ಪ್ರಮುಖವಾಗಿ ಈಗಿರುವಂತಹ ವಿಚಾರ ಅಂತಂದ್ರೆ ಈ ಮುಸುಕುದಾರಿ ವ್ಯಕ್ತಿ ಮೊದಲಿಗೆ ಒಂದು ತಲೆಬುರುಡೆಯನ್ನ ತಂದುಕೊಟ್ಟ. ಇದು ಮಹಿಳೆಯದ್ದು ಅಂತ ಹೇಳಿ ಅದರ ಬಗ್ಗೆ ವಿಚಾರಣೆ ಮಾಡಿ ಅಂತೇಳಿ ಕೋರ್ಟ್ಗೆ ತಗೊಂಡೋಗಿದ್ದ. ಅದಾದ ಬಳಿಕ ಎಸ್ಐಟಿ ತನಿಖಾ ತಂಡದ ಮುಂದೆ ಕೂಡ ಅದನ್ನ ತಂದು ಕೊಟ್ಟಿದ್ದ. ಅದನ್ನ ಲ್ಯಾಬ್ಗೆ ಕಳಿಸಿಕೊಟ್ಟಿದ್ದಂತ ಎಸ್ಐಟಿ ತನಿಖಾ ತಂಡಕ್ಕೆ ಅದು ವರದಿ ಕೈ ಸೇರಿದೆ. ಅದು ಮಹಿಳೆಯದ್ದಲ್ಲ, ಪುರುಷನದ್ದು ಅನ್ನೋದು 30 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಸತ್ತಿದ್ದ, ಆತನದ್ದು ಅಂತೇಳಿ ಒಂದು ವರದಿ ಕೂಡ ಸಿಕ್ಕಿದೆ. ಈಗ ನಮ್ಮ ಪ್ರಶ್ನೆ ಇರುವಂತದ್ದು ಶ್ರೀಲಕ್ಷ್ಮಿ, ಎಸ್ಐಟಿ ತನಿಖಾ ತಂಡ ಯಾಕೆ ಆ ವಿಚಾರವಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ? ಆ ತಲೆಬುರುಡೆ ಸಿಕ್ಕಂತ ಜಾಗಕ್ಕೆ ಯಾಕೆ ಹೋಗ್ತಾ ಇಲ್ಲ? ಇನ್ನು ಆ ತಲೆಬುರುಡೆ ಸಿಕ್ಕಿದೆ ಅಂದ್ಮೇಲೆ ಇನ್ನುಳಿದ ದೇಹ ಭಾಗದ ಮೂಳೆಗಳು ಏನಿದೆ, ಯಾವ ಜಾಗದಲ್ಲಿದೆ ಅನ್ನೋದ್ರ ಬಗ್ಗೆ ಯಾವ ಕಾರಣಕ್ಕೋಸ್ಕರ ತನಿಖೆಯನ್ನ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇಲ್ಲಿ ಎಸ್ಐಟಿ ತನಿಖೆಯ ನಡೆಯ ಮೇಲೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ. ನೋಡಿ, ಈತ ಹೊಸ ಹೊಸ ಜಾಗಗಳನ್ನ ತೋರಿಸ್ತಾ ಬರ್ತಿದ್ದಾನೆ. ಎಸ್ಐಟಿ ತನಿಖಾ ತಂಡ ಪಾರದರ್ಶಕವಾಗಿ ಆ ಜಾಗಕ್ಕೆ ಹೋಗುತ್ತೆ, ಅಲ್ಲಿ ಉತ್ಖನನವನ್ನ ಮಾಡುತ್ತೆ, ಅಲ್ಲಿ ಏನು ಸಿಕ್ಕಿಲ್ಲ ಅಂತೇಳಿ ವಾಪಸ್ ಆಗುತ್ತೆ. ಆದ್ರೆ ಮತ್ತೊಂದು ಕಡೆ ಆ ವ್ಯಕ್ತಿಯನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಎಸ್ಐಟಿ ತನಿಖಾ ತಂಡ. ಆ ತಲೆಬುರುಡೆ ತಂದಿದ್ದು ಎಲ್ಲಿಂದ, ಯಾವ ಜಾಗದಿಂದ, ಆ ಜಾಗವನ್ನ ಯಾಕೆ ತೋರಿಸೋದಿಲ್ಲ ಅಂತೇಳಿ ಪ್ರಶ್ನೆನ ಮಾಡಬೇಕು ಎಸ್ಐಟಿ ತನಿಖಾ ತಂಡ. ಇದನ್ನ ಮಾಡ್ತಿದ್ಯಾ ಇಲ್ವಾ ಅನ್ನೋದೇ ಸದ್ಯಕ್ಕೆ ಉದ್ಭವ ಆಗ್ತಾ ಇರುವಂತಹ ಅನುಮಾನಗಳು. ಹಾಗಾಗಿ ಆ ಒಂದು ಜಾಗವನ್ನ ಪತ್ತೆ ಹಚ್ಚಿದೆ ಆದ್ರೆ ಅದು ಮೊದಲಿಗೆ ಪಾಯಿಂಟ್ ನಂಬರ್ 1 ಅಂತ ಆಗ್ಬೇಕಾಗಿತ್ತು. ಆ ಒಂದು ಜಾಗವನ್ನ ಗುರುತಿಸುವಂತ ಕೆಲಸವನ್ನ ಎಸ್ಐಟಿ ತನಿಖಾ ತಂಡ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ನೋಡಿ, ಇವತ್ತವರೆಗೂ ಕೂಡ 14ನೇ ದಿನ ಇವತ್ತು 16 ಜಾಗಗಳಲ್ಲಿ ಉತ್ಖನನವನ್ನ ಮಾಡಿದೆ. 16 ಜಾಗದಲ್ಲಿ 13ನೇ ಪಾಯಿಂಟ್ 6ನೇ ಪಾಯಿಂಟ್ ನಲ್ಲಿ ಮಾತ್ರ ಉತ್ಖನನ ಮಾಡಿ ಸಿಕ್ಕಂತ ಮೂಳೆಗಳನ್ನ ವಶಕ್ಕೆ ಪಡೆದುಕೊಂಡು ಅದನ್ನು ಕೂಡ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಮಾಡಲಾಗಿದೆ. ಅದು ಪುರುಷನದ್ದೇ ಅಂತೇಳಿ ಈಗ ಲ್ಯಾಬ್ನಿಂದ ರಿಪೋರ್ಟ್ ಕೂಡ ಬಂದಿದೆ ಅನ್ನೋ ಮಾಹಿತಿ ಕೂಡ ಇದೆ. ಇವತ್ತು 13ನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಹೊಸ ಹೊಸ ಜಾಗವನ್ನ ತೋರಿಸ್ತೀನಿ ಅಂತೇಳಿ ಮುಸುಕುದಾರಿ ವ್ಯಕ್ತಿ ಹೇಳ್ತಿದ್ದಾನೆ. ಆದ್ರೆ ಆ ತಲೆಬುರುಡೆ ತಂದಂತ ಜಾಗ ಯಾವುದು ಅನ್ನೋದನ್ನ ಮಾತ್ರ ಎಸ್ಐಟಿ ಯಾಕೆ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದೇ ಈಗಿರುವಂತ ಪ್ರಶ್ನೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟಾಗಿ ಸಂಪರ್ಕದಲ್ಲಿರಿ ನಾಗೇಂದ್ರ ಬಾಬು. ಬರೀ ಗುಂಡಿ ತೋಡೋದು, ಅಸ್ಥಿ ಸಿಗ್ತಾ ಸಿಕ್ಕಿಲ್ವಾ, ಕಣ್ಣ ಮುಚ್ಚಾಲೆ ಆಟ ಮುಂದುವರಿಯತ್ತೆ. ತನಿಖೆ ಅಖಾಡದಲ್ಲಿ
ಜಾಗದಲ್ಲಿ ಇವತ್ತು ಕಡೆಯ ಆಟ ಆಗತ್ತಾ? 13ನೇ ಸ್ಥಳದಲ್ಲಿ ಸಾಕ್ಷಿ ಸಿಗದಿದ್ರೆ, ಏನೂ ಸಿಗದಿದ್ರೆ ತನಿಖೆಗೆ ತೆರೆ ಬೀಳತ್ತಾ? 15 ಸ್ಥಳಗಳನ್ನ ಶೋಧಿಸಿದ್ರೂ ಕೂಡ ಏನೂ ಪುರಾವೆ ಸಿಕ್ಕಿಲ್ಲ. ಎಸ್ಐಟಿ ತನಿಖೆಯ ಪರ್ವ ಇವತ್ತೇ ಸಮಾಪ್ತಿ ಆಗೋ ಸಾಧ್ಯತೆ ಇದೆಯಾ? ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ನಿನ್ನೆ ಯಾವ ರೀತಿ ಪಾಯಿಂಟ್ ನಂಬರ್ 30 ನಲ್ಲಿ ಎಲ್ಲರ ಎದುರೇ ತನಿಖೆ ನಡೆದಿದೆ. ಸಂಪೂರ್ಣ ಪಾರದರ್ಶಕವಾಗಿ ತನಿಖೆ ನಡೆದಿದೆ. ಆ ಆಗೆತ ಕೂಡ ಅಲ್ಲಿ ಏನು ಸಿಕ್ತು, ಏನು ಸಿಕ್ಕಿಲ್ಲ, ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ಎಲ್ಲ ಅಧಿಕಾರಿಗಳ ಕಣ್ಣೆದುರಲ್ಲಿ, ಮಾಧ್ಯಮಗಳ ಕಣ್ಣೆದುರಲ್ಲೇ ನಡೆದಿರ್ತಕ್ಕಂಥ ಒಂದು ಶೋಧ ಕಾರ್ಯ. ಸೊ ಈ ಕೂಡ ಅದೇ ಜಾಗದಲ್ಲಿ ಇನ್ನೊಂದು ಸ್ವಲ್ಪ ದೂರ ಆ ಕಡೆ ಈ ಕಡೆ ಅಲ್ಲಿ ಹೋಗಿದ್ದೀನಿ ಇಲ್ಲಿ ಹೋಗಿದ್ದೀನಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಅಲ್ಲೂ ಕೂಡ ಆಗದು ನೋಡೋದಕ್ಕೆ ಯಾವುದೇ ಮುಲಾಜಿಲ್ಲದೆ ಎಸ್ಐಟಿ ಮುಂದಾಗಿದೆ. ಅಂದ್ರೆ ಎಲ್ಲೆಲ್ಲಿ ಆತ ಹೇಳ್ತಾನೋ ಅಲ್ಲೆಲ್ಲ ಕಡೆ ಬಗೆದು ತೋರ್ಸಪ್ಪ ಏನಿದೆ, ಆಯ್ತು ತೋರ್ಸು ಏನಿದೆ ಅಂತ ಎಸ್ಐಟಿ ತನ್ನ ಪ್ರಯತ್ನವನ್ನ ಕಾನೂನು ರೀತ್ಯ ಮಾಡ್ತಾ ಇದೆ. ಸೊ ಇವತ್ತು ಏನೆಲ್ಲ ಆಗಬಹುದು ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಹಾಗೂ ನಮ್ಮ ಪ್ರತಿನಿಧಿ ದಿನೇಶ್ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ಇಬ್ಬರ ಹತ್ರನೂ ಮಾಹಿತಿ ಪಡ್ಕೊಳ್ಳೋಣ. ಮೊದಲನೇದಾಗಿ ನಾಗೇಂದ್ರ ಬಾಬು, ಏನೆಲ್ಲ ಆಗಬಹುದು ಇವತ್ತೇನಾದ್ರೂ ಈ ಒಂದು 13-14 ದಿನಗಳ ಕಣ್ಣ ಮುಚ್ಚಲೆ ಆಟಕ್ಕೆ ತೆರೆ ಬೀಳೋ ಸಾಧ್ಯತೆ ಇದೆಯಾ? ಏನಾಗಬಹುದು? ಶ್ರೀಲಕ್ಷ್ಮಿ, ನೋಡಿ, ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಕಚೇರಿಗೆ ಆಗಮಿಸ್ತಾನೆ. ಆತ ಆಗಮಿಸಿದ ಬಳಿಕ ಎಸ್ಐಟಿ ತನಿಖಾ ತಂಡ ಆತನನ್ನ ಕರೆದುಕೊಂಡು 13ನೇ ಪಾಯಿಂಟ್ಗೆ ಹೋಗುತ್ತೆ. ಆತ ತಿಳಿಸಿರುವಂತೆ 13ನೇ ಪಾಯಿಂಟ್ ನಲ್ಲಿ ನಿನ್ನೆ ಒಂದು ಭಾಗದಲ್ಲಿ ಉತ್ಖನನ ಕಾರ್ಯಾಚರಣೆ ಆಗಲಾಗಿತ್ತು. ಹಾಗಾಗಿ ಇವತ್ತು ಅದರ ಪಕ್ಕದಲ್ಲೇ ಮತ್ತೊಂದು ಜಾಗದಲ್ಲೂ ಕೂಡ ಇವತ್ತು ಉತ್ಖನನ ಕಾರ್ಯಾಚರಣೆ ನಡೆಯುತ್ತೆ. ಯಥಾವತ್ತಾಗಿ ನಿನ್ನೆ ಏನಾಯ್ತೋ ಇವತ್ತು ಕೂಡ ಅದೇ ಆಗುತ್ತೆ ಅಂತೇಳಿ ಇವತ್ತು ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಆದ್ರೆ ಇವತ್ತು ತೋರಿಸುವಂತಹ ಜಾಗದಲ್ಲಿ ಉತ್ಖನನ ಮಾಡಿದಾಗ ಅಲ್ಲಿ ಏನಾದ್ರೂ ಕೆಳಬರಹ ಸಿಗುತ್ತಾ ಇಲ್ವಾ ಅನ್ನೋದು ಒಂದು ಕಡೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಶ್ರೀಲಕ್ಷ್ಮಿ, ನೋಡಿ, ಪ್ರಮುಖವಾಗಿ ಈಗಿರುವಂತಹ ವಿಚಾರ ಅಂತಂದ್ರೆ ಈ ಮುಸುಕುದಾರಿ ವ್ಯಕ್ತಿ ಮೊದಲಿಗೆ ಒಂದು ತಲೆಬುರುಡೆಯನ್ನು ತಂದುಕೊಟ್ಟ. ಇದು ಮಹಿಳೆಯದ್ದು ಅಂತ ಹೇಳಿ ಅದರ ಬಗ್ಗೆ ವಿಚಾರಣೆ ಮಾಡಿ ಅಂತೇಳಿ ಕೋರ್ಟ್ಗೆ ತಗೊಂಡೋಗಿದ್ದ. ಅದಾದ ಬಳಿಕ ಎಸ್ಐಟಿ ತನಿಖಾ ತಂಡದ ಮುಂದೆ ಕೂಡ ಅದನ್ನ ತಂದು ಕೊಟ್ಟಿದ್ದ. ಅದನ್ನ ಲ್ಯಾಬ್ಗೆ ಕಳಿಸಿಕೊಟ್ಟಿದ್ದಂತ ಎಸ್ಐಟಿ ತನಿಖಾ ತಂಡಕ್ಕೆ ಅದು ವರದಿ ಕೈ ಸೇರಿದೆ. ಅದು ಮಹಿಳೆಯದ್ದಲ್ಲ, ಪುರುಷನದ್ದು ಅನ್ನೋದು 30 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಸತ್ತಿದ್ದ, ಆತನದ್ದು ಅಂತೇಳಿ ಒಂದು ವರದಿ ಕೂಡ ಸಿಕ್ಕಿದೆ. ಈಗ ನಮ್ಮ ಪ್ರಶ್ನೆ ಇರುವಂತದ್ದು ಶ್ರೀಲಕ್ಷ್ಮಿ, ಎಸ್ಐಟಿ ತನಿಖಾ ತಂಡ ಯಾಕೆ ಆ ವಿಚಾರವಾಗಿ ತನಿಖೆಯನ್ನ ಮಾಡ್ತಾ ಇಲ್ಲ? ಆ ತಲೆಬುರುಡೆ ಸಿಕ್ಕಂತ ಜಾಗಕ್ಕೆ ಯಾಕೆ ಹೋಗ್ತಾ ಇಲ್ಲ? ಇನ್ನು ಆ ತಲೆಬುರುಡೆ ಸಿಕ್ಕಿದೆ ಅಂದ್ಮೇಲೆ ಇನ್ನುಳಿದ ದೇಹ ಭಾಗದ ಮೂಳೆಗಳು ಏನಿದೆ, ಯಾವ ಜಾಗದಲ್ಲಿದೆ ಅನ್ನೋದ್ರ ಬಗ್ಗೆ ಯಾವ ಕಾರಣಕ್ಕೋಸ್ಕರ ತನಿಖೆಯನ್ನ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇಲ್ಲಿ ಎಸ್ಐಟಿ ತನಿಖೆಯ ನಡೆಯ ಮೇಲೆ ಒಂದಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗುತ್ತೆ. ನೋಡಿ, ಈತ ಹೊಸ ಜಾಗಗಳನ್ನ ತೋರಿಸ್ತಾ ಬರ್ತಿದ್ದಾನೆ. ಎಸ್ಐಟಿ ತನಿಖಾ ತಂಡ ಪಾರದರ್ಶಕವಾಗಿ ಆ ಜಾಗಕ್ಕೆ ಹೋಗುತ್ತೆ, ಅಲ್ಲಿ ಉತ್ಖನನವನ್ನ ಮಾಡುತ್ತೆ, ಅಲ್ಲಿ ಏನು ಸಿಕ್ಕಿಲ್ಲ ಅಂತೇಳಿ ವಾಪಸ್ ಆಗುತ್ತೆ. ಆದ್ರೆ ಮತ್ತೊಂದು ಕಡೆ ಆ ವ್ಯಕ್ತಿಯನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಎಸ್ಐಟಿ ತನಿಖಾ ತಂಡ. ಆ ತಲೆಬುರುಡೆ ತಂದಿದ್ದು ಎಲ್ಲಿಂದ, ಯಾವ ಜಾಗದಿಂದ, ಆ ಜಾಗವನ್ನ ಯಾಕೆ ತೋರಿಸೋದಿಲ್ಲ ಅಂತ ಹೇಳಿ ಪ್ರಶ್ನೆನ ಮಾಡಬೇಕು ಎಸ್ಐಟಿ ತನಿಖಾ ತಂಡ. ಇದನ್ನ ಮಾಡ್ತಿದ್ಯಾ ಇಲ್ವಾ ಅನ್ನೋದೇ ಸದ್ಯಕ್ಕೆ ಉದ್ಭವ ಆಗ್ತಾ ಇರುವಂತಹ ಅನುಮಾನಗಳು. ಹಾಗಾಗಿ ಆ ಒಂದು ಜಾಗವನ್ನ ಪತ್ತೆ ಹಚ್ಚಿದೆ ಆದ್ರೆ ಅದು ಮೊದಲಿಗೆ ಪಾಯಿಂಟ್ ನಂಬರ್ 1 ಅಂತ ಆಗ್ಬೇಕಾಗಿತ್ತು. ಆ ಒಂದು ಜಾಗವನ್ನ ಗುರುತಿಸುವಂತ ಕೆಲಸವನ್ನ ಎಸ್ಐಟಿ ತನಿಖಾ ತಂಡ ಇಲ್ಲಿವರೆಗೂ ಕೂಡ ಮಾಡಿಲ್ಲ. ನೋಡಿ, ಇವತ್ತವರೆಗೂ ಕೂಡ 14ನೇ ದಿನ ಇವತ್ತು 16 ಜಾಗಗಳಲ್ಲಿ ಉತ್ಖನನವನ್ನ ಮಾಡಿದೆ. 16 ಜಾಗದಲ್ಲಿ 13ನೇ ಪಾಯಿಂಟ್ 6ನೇ ಪಾಯಿಂಟ್ ನಲ್ಲಿ ಮಾತ್ರ ಉತ್ಖನನ ಮಾಡಿ ಸಿಕ್ಕಂತ ಮೂಳೆಗಳನ್ನ ವಶಕ್ಕೆ ಪಡೆದುಕೊಂಡು ಅದನ್ನು ಕೂಡ ಲ್ಯಾಬ್ಗೆ ಕಳಿಸಿಕೊಡುವಂತ ಕೆಲಸವನ್ನ ಮಾಡಲಾಗಿದೆ. ಅದು ಪುರುಷನದ್ದೇ ಅಂತೇಳಿ ಈಗ ಲ್ಯಾಬ್ನಿಂದ ರಿಪೋರ್ಟ್ ಕೂಡ ಬಂದಿದೆ ಅನ್ನೋ ಮಾಹಿತಿ ಕೂಡ ಇದೆ. ಇದನ್ನ ಇವತ್ತು 13ನೇ ಪಾಯಿಂಟ್ ನಲ್ಲಿ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ಹೊಸ ಜಾಗವನ್ನ ತೋರಿಸ್ತೀನಿ ಅಂತೇಳಿ ಮುಸುಕುದಾರಿ ವ್ಯಕ್ತಿ ಹೇಳ್ತಿದ್ದಾನೆ. ಆದ್ರೆ ಆ ತಲೆಬುರುಡೆ ತಂದಂತ ಜಾಗ ಯಾವುದು ಅನ್ನೋದನ್ನ ಮಾತ್ರ ಎಸ್ಐಟಿ ಯಾಕೆ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾ ಇಲ್ಲ ಅನ್ನೋದೇ ಈಗಿರುವಂತ ಪ್ರಶ್ನೆ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟಾಗಿ ಸಂಪರ್ಕದಲ್ಲಿ ನಾಗೇಂದ್ರ ಬಾಬು ಹಾಗೇನೆ